ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವಚಂದ್ರೆ, ಇನ್ನೊಂದು ದಿನ ಈ ರೀತಿಯಾಗಿ ನಿಮ್ಮನ್ನು ಉದಯ ಕಾಲದಲ್ಲಿ ಸಂಧಿಸುವುದರಲ್ಲಿ ದೇವರ ಸೇವಕನಾಗಿ ಬಹಳ ಸಂತೋಷ ಪಡುವನಾಗಿದ್ದೇನೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವಾದ ಮಾಡಲಿ. ದೇವರಿಗೆ ಸ್ತೋತ್ರವಾಗಲಿ. ಮತ್ತು ಈ ದಿನವೂ ಸಹ ಈ ದಿನವನ್ನು ನಾವು ದೇವರ ವಾಕ್ಯದ ಮೂಲಕವಾಗಿ ದೈವಿಕ ಆಲೋಚನೆ ಮೂಲಕವಾಗಿ ಪ್ರಾರಂಭಿಸುವುದೆಷ್ಟು ಶ್ರೇಷ್ಠವಾದ ಭಾಗ್ಯ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಓದಿ ನಾವು ಧ್ಯಾನಿಸಿ ಮುಂದೆ ಹೋಗೋಣ. ಆದಿಕಾಂಡ 2ನೇ ಅಧ್ಯಾಯ 8ನೇ ವಚನ. ಇದಲ್ಲದೆ ಯೆಹೋವ ದೇವರು ಮೂಡಣ ದಿಕ್ಕಿನಲ್ಲಿರುವ ಎದೆನ್ ಸೀಮೆಯಲ್ಲಿ ಒಂದು ಉದ್ಯಾನವನ್ನು ಮಾಡಿ ತಾನು ರೂಪಿಸಿ ಮನುಷ್ಯನನ್ನು ಅದರಲ್ಲಿ ಇರಿಸಿದನು ಎಂಬುದಾಗಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಪ್ರೀತಿ ದೇವಚಂದ್ರೆ, ಇದನ್ನ ನಾವು ಧ್ಯಾನಿಸುವಂತ ಒಂದು ಶಿರೋನಾಮ ಏನೆಂಬುದಾಗಿ ಹೇಳುವಾಗ, ಈ ಜೀವಿತ ಕಷ್ಟನ, ಲೈಫ್ ಈಸ್ ಹಾರ್ಡ್ ಎಂಬುದಾಗಿ ಒಂದು ಪ್ರಶ್ನೆ ನಾವು ಹಾಕಿಕೊಂಡು ನಾವು ಧ್ಯಾನಿಸೋಣ. ಪ್ರೀತಿಯ ದೇವಚಂದ್ರೆ, ಒಂದು ವಿಡಿಯೋ
ಸ್ತೋತ್ರ. ನೋಡಿದ್ರಲ್ವಾ, ಸತ್ಯಾಂಶಗಳನ್ನು ತಿಳ್ಕೋಬೇಕಾಗಿದೆ ಪ್ರೀತಿ ದೇವಚಂದ್ರೆ. ಇಲ್ಲಿ ದೇವರು ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಒಳ್ಳೆಯ, ಅದ್ಭುತವಾದ, ಆಶೀರ್ವಾದಕರವಾದ, ಸುರಕ್ಷಿತವಾದ ಜೀವಿತವನ್ನು ಆತನು ಕೊಟ್ಟಿದ್ದಾನೆ. ಈ ಸತ್ಯಾಂಶ ಮರೆತು ಹೋಗಿ ನಾವೇನ್ ಮಾಡ್ತೇವೆ? ಇಲ್ಲಿ ನೋಡುವಾಗ ಏನಂತಂದ್ರೆ, ಇಲ್ಲಿ ವಾಕ್ಯ ಹೇಳ್ತಾ ಇದೆ, ದೇವರು ಮನುಷ್ಯನನ್ನು ಉಂಟು ಮಾಡಿ ಇಟ್ಟಿದ್ದಾನೆ, ಒಂದು ಉದ್ಯಾನದಲ್ಲಿ, ಒಂದು ತೋಟದಲ್ಲಿ ಇಟ್ಟಿದ್ದಾನೆ. ಬರಡಾದ ಪ್ರದೇಶದಲ್ಲಿ ಇಡ್ಲಿಲ್ಲ, ಕಾಡಲ್ಲಿ ಇಡ್ಲಿಲ್ಲ, ಯಾವುದು ಬೆಟ್ಟಗಳು ಗುಡ್ಡಗಳಲ್ಲಿ ಇಡ್ಲಿಲ್ಲ. ಇಲ್ಲಿಟ್ಟಿದ್ದಾನೆ ಒಂದು ತಂಪಾಗಿರುವಂತ, ಅಚ್ಚು ಹಸುರಾಗಿರುವಂತ, ಅನೇಕ ತರತರದ ಹಣ್ಣುಗಳು ಬೆಳೆಯುವಂತ, 4 ನದಿಗಳು ಹರಿಯುವಂತ ಅದ್ಭುತವಾದ ತೋಟದಲ್ಲಿ ಆದಾಮನನ್ನು ಅವಳನ್ನು ಇಟ್ಟಿದ್ದಾನೆ. ನೋಡಿ, ದೇವರ ಆಸೆ, ದೇವರ ಉದ್ದೇಶ ಇದೆ, ಎಲ್ಲರಿಗೂ ಸಮೃದ್ಧಿಯಾದ ಜೀವಿತ ಕೊಡಬೇಕೆಂಬುದಾಗಿ. ಆದ್ರೆ ಇಲ್ಲಿ ತಪ್ಪಾಗಿರುವಂತಹ ಒಂದು ಆಲೋಚನೆ ಎಂದು ಹೇಳುವಾಗ, ಈ ಜೀವಿತವನ್ನು ನಾವು ಹೇಗೆ ತೆಗೆದುಕೊಳ್ತಾ ಇದ್ದೇವೆ ಅದ್ರ ಮೇಲೆ ಆಧಾರಗೊಂಡಿದೆ. ಇದನ್ನು ಕಷ್ಟ ಎಂದು ತೆಗೆದುಕೊಂಡ್ರೆ ಕಷ್ಟನೇ ಅನಿಸದ ಒಂದು ರೀತಿಯಾಗಿ, ಓಕೆ, ಇದನ್ನ ನಾವು ಹೇಗೆ ತೆಗೆದುಕೊಳ್ತೇವೆ? ಇದು ಸುಲಭಪ, ಇದು ದೇವರು ಕೊಟ್ಟಂತ ಬಹುಮಾನ, ಅಥವಾ ಇದು ದೇವರು ಕೊಟ್ಟಂತ ಒಂದು ಶ್ರೇಷ್ಠವಾದ ಒಂದು ಜೀವಿತ ಎಂಬುದಾಗಿ, ಆಶೀರ್ವಾದಕರವಾದ ಒಂದು ಜೀವಿತ ಎಂಬುದಾಗಿ ನಾವು ತೆಗೆದುಕೊಳ್ಳುವಾಗ ನಮ್ಮ ಜೀವಿತ ಆಶೀರ್ವಾದಕರವಾಗಿರುವಂತದ್ದಾಗಿದೆ. ಅದು ನಿನ್ನ ಮನಸ್ಥಿತಿಯ ಮೇಲೆ, ಅಥವಾ ನೀನು ಜೀವಿತವನ್ನು ಏನೆಂಬುದಾಗಿ ಸ್ವೀಕಾರ ಮಾಡಿಕೊಳ್ತೀಯೋ ಅದ್ರ ಮೇಲೆ ಆಧಾರಗೊಂಡಿದೆ. ಈಗಾಗಲೇ ನೋಡಿದ್ದೇವಲ್ವಾ, ಆಕೆಗೆ ಕೈ ಇಲ್ಲ, ಎಷ್ಟು ಅದ್ಭುತವಾದ ರೀತಿಯಲ್ಲಿ ಗೊತ್ತಾ, ಮ್ಯೂಸಿಕ್ ಮೆಲೋಡಿಯಾಗಿ ಬಾರಿಸ್ತಾ ಇದ್ದಾಳೆ. ಇದನ್ನ ದೇವರಿಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಒಳ್ಳೆ ಕೈಗಳು ಕೊಟ್ಟಿದ್ದಾನೆ, ಒಳ್ಳೆ ಕಾಲುಗಳು ಕೊಟ್ಟಿದ್ದಾನೆ, ಒಳ್ಳೆ ಜ್ಞಾನ ಕೊಟ್ಟಿದ್ದಾನೆ, ಒಳ್ಳೆ ಕಣ್ಣು ಕೊಟ್ಟಿದ್ದಾನೆ, ಒಳ್ಳೆ ಕಿವಿಗಳು ಕೊಟ್ಟಿದ್ದಾನೆ. ಎಲ್ಲವನ್ನು ಕೊಟ್ಟು ಸಹ ನೀನು ಅಯ್ಯೋ ಈ ಜೀವನ ಜೀವಿಸುವುದು ಕಷ್ಟ ಎಂದು ಹೇಳ್ತೀಯಲ್ವಾ? ಇದನ್ನ ಒಂದು ಸಾರಿ ಆಲೋಚನೆ ಮಾಡು. ನನಗೆ ಕಷ್ಟ ಅಂತ ಹೇಳಿದ್ರೆ, ಇದೆಲ್ಲವನ್ನು ಕೊಟ್ಟು ಆಗಲು ನನಗೆ ಕಷ್ಟ ಅಂತ ಹೇಳಿದ್ರೆ ನಿನ್ನ ಸೋಮಾರಿ ನೀನು. ಇದನ್ನ ಸರಿಪಡಿಸ್ಕೋ ನನ್ನ ಜೀವಿತವನ್ನು. ಓಕೆ, ನಿನಗೆ ಒಳ್ಳೆ ಜ್ಞಾನ ಇದೆ, ಒಳ್ಳೆ ಡಿಗ್ರಿಗಳು ಓದ್ಕೊಂಡಿದ್ದೀಯಾ, ಒಳ್ಳೆ ಆರೋಗ್ಯ ಇದೆ, ದೇವರು ಕೊಟ್ಟಿದ್ದಾನೆ, ಒಳ್ಳೆ ಗಾಡಿ ಇದೆ ನಿನಗೆ, ಅಥವಾ ಎಲ್ಲ ಅನುಕೂಲತೆಗಳಿದ್ದಾವೆ. ಆದ್ರೂ ಸಹ ಏನು ಮಾಡಲಾರ್ದು ಕೂತ್ಕೊಂಡಿದೆಯಲ್ಲ ಸೋಮಾರಿಯಾಗಿ. ಅಯ್ಯೋ ಏನು ಮಾಡಕ್ಕ ಆಗ್ತಾರೆ ಅಂತ ಹೇಳ್ತೀಯಲ್ವಾ? ಆ ಸಿಸ್ಟರ್ ನೋಡಿ ನಾಚಿಕೆ ಬರಬೇಕು. ನಮ್ಗೆ ಒಂದು ಬುದ್ಧಿ ಕತ್ಕೋಬೇಕು ನಾವು. ಆಕೆ ಕೈ ಇಲ್ಲ, ಎಷ್ಟು ಮೆಲೋಡಿ ಆಗಿರುವಂತ ಒಂದು ಮ್ಯೂಸಿಕ್ ಅನ್ನು ಬಾರಿಸಿ ಸಾಧನೆ ಮಾಡಿದ್ದಾಳೆ. ಇದನ್ನ ನೀನು ಎಲ್ಲವನ್ನು ಹೊಂದಿಕೊಂಡು ಏನ್ ಮಾಡ್ತಾ ಇದೀಯಾ? ಒಂದು ಸಾರಿ ಪರೀಕ್ಷೆ ಮಾಡು. ಇದನ್ನ ಅದಕ್ಕೋಸ್ಕರ ದೇವರ ಮಗನೇ, ದೇವರ ಮಕ್ಕಳೇ, ಕ್ರೈಸ್ತ ಸಮಾಜವೇ, ಸಂಘವೇ, ಎಚ್ಚೆತ್ತುಕೋ, ಎದ್ದೇಳು. ದೇವರಿಗೆ ಏನು ಕೊಟ್ಟಿದ್ದಾನೆ ಅದನ್ನೇ ದೇವರಿಗೆ ಸಮರ್ಪಿಸು. ದೇವರ ಮೇಲೆ ದೃಢವಾದ ನಂಬಿಕೆ ಇಟ್ಟು ಮುಂದೆ ಹೋಗು. ದೇವನಿಗೆ ಅದ್ಭುತವಾದ ರೀತಿಯಲ್ಲಿ ಸಹಾಯ ಮಾಡುವಾತನಾಗಿದ್ದಾನೆ. ಆದ ಕಾರಣ ನೀನು ಅದು ಇಲ್ಲ ಇದು ಇಲ್ಲ ಅಂತ ಹೇಳಿ ಹಾಗೆ ಕೂತ್ಕೊಂಡ್ರೆ ಹಾಗೆ ಕೂತ್ಕೊಳ್ತೀಯ. ಇಲ್ಲ, ದೇವರಿಗೆ ಎಲ್ಲವನ್ನು ಕೊಡ್ತಾನೆ ಮತ್ತು ನಂಬಿಕೆ ಇದೆ. ಮುಂದೆ ಹೋಗುದಾದ್ರೆ ದೇವರಿಗೆ ಎಲ್ಲವನ್ನು ಕೊಡ್ತಾನೆ, ನೀನು ಎಲ್ಲೋ ಇರ್ತೀಯ. ಆಮೆನ್. ಇದನ್ನ ಎಲ್ಲೋ ಇರ್ಬೇಕಾದವನು ಎಲ್ಲೋ ಇದೆಯಲ್ವಾ? ಅದು ಯಾರ ತಪ್ಪು ಅಲ್ಲ, ನಿನ್ನ ತಪ್ಪು. ಇಂದಿನಿಂದಾದ್ರೂ ಎದ್ದೇಳ್ತೀಯಾ? ಎಸ್, ಎದ್ದೇಳ್ತೇನೆ. ನನಗಿರುವಂತ ಬಲಹೀನತೆಗಳನ್ನು ನೋಡುವುದಿಲ್ಲ, ದೇವರಿಗೆ ಏನು ಕೊಟ್ಟಿದ್ದಾರೆ ಅದನ್ನೇ ದೇವರಿಗೆ ಒಪ್ಪಿಸಿ ದೇವರಿಗೆ ದೃಢವಾದ ನಂಬಿಕೆ ಇಟ್ಟು ಮುಂದೆ ಹೋಗ್ತೇನೆ ಅನ್ನುವಂಥವ್ರು ನನ್ನ ಜೊತೆಗೆ ಪ್ರಾರ್ಥನೆ ಮಾಡ್ತೀರಾ? ಕಣ್ಣುಗಳು ಮುಚ್ಚಿ ಪ್ರಾರ್ಥಿಸಿ. ಪರಿಶುದ್ಧ ತಂದೆ, ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮ ಒಟ್ಟಿಗೆ ಮಾತಾಡುತ್ತೆ. ಹೌದಪ್ಪ, ಇಲ್ಲಿವರೆಗೂ ಇನ್ನು ಯಾರ್ಯಾರು ಅದು ಇಲ್ಲ ಇದು ಇಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಎಂಬುದಾಗಿ ದೇವರೇ ಕಂಪ್ಲೇಂಟ್ಗಳು ಮಾಡಿ ನಿದ್ರೆ ಮಾಡುವಂತ ಸುಮಾರುಗಳಾಗಿರುವಂತ ಜನರನ್ನು ಇದನ್ನ ಎಬ್ಬಿಸು ಸ್ವಾಮಿ. ಅವ್ರಿಗೇನು ಕೊಟ್ಟಿದ್ದೀವೋ ಅದರಲ್ಲಿ ಅವರು ನಿನಗೆ ಸಮರ್ಪಿಸಿ ನಂಬಿಕೆಯಿಂದ ಮುಂದೆ ಸಾಗುವಂತೆ
ಒಳ್ಳೆಯ ಸಾಧಕರಾಗಿ ಜೀವಿಸುವಂತೆ ಆಶೀರ್ವಾದ ಮಾಡಿ. ಬಿದ್ದದ ವಾಕ್ಯ 100% ಫಲಿಸಲು ನಿನಗೆ ಮಹಿಮೆಯಾಗಲಿ. ಯೇಸುವಿನ ನಾಮದಲ್ಲಿ ಆಶೀರ್ವದಿಸಿ ಪ್ರಾರ್ಥಿಸಿ ಬಿಡುತ್ತೇನೆ ಪರಲೋಕದ ತಂದೆಯೇ, ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್. ಆಮೆನ್. ಉಸಿರಿರುವವರೆಗೂ ನಿನ್ನಾಮವನ್ನು ಎಂದೆಂದು ಆರಾಧಿಸುವೆ.